ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಎಸ್ ನ ಕರೆಂಟ್ ಅಫೇರ್ಸ್ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಇಂದಿನ ವಿಡಿಯೋದಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂತ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಇತ್ತೀಚೆಗೆ ಸ್ಟಾರ್ಟ್ಅಪ್ ಇಂಡಿಯಾ ಅನ್ನುವಂತಹ ಒಂದು ಶುರು ಮಾಡಿ ಬರೋಬ್ಬರಿ 10 ವರ್ಷಗಳು ಸಂದಿದೆ. ಅದ್ರ ಜೊತೆಗೆ ಭಾರತದಲ್ಲಿ ಈ ಸ್ಟಾರ್ಟ್ಅಪ್ ಎಕೋ ಕಲ್ಚರ್ ಅನ್ನುವಂಥದ್ದು ಅಥವಾ ನವೋದ್ಯಮಗಳನ್ನ ಸ್ಥಾಪಿಸುವಂತಹ ಮತ್ತು ನವೋದ್ಯಮಗಳಿಂದ ಆರ್ಥಿಕದ ಒಂದು ಬೆಳವಣಿಗೆ ಕೊಡುಗೆ ಹೆಚ್ಚಳ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಗಳು ತಮ್ಮ ಭಾಷಣದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತನ್ನ ಆಡಿದ್ರು. ಸ್ಟಾರ್ಟ್ಅಪ್ ಇಂಡಿಯಾ ಅನ್ನುವಂಥದ್ದು ನವಭಾರತದ ಒಂದು ನಿರ್ಣಾಯಕ ಚಳುವಳಿಯಾಗಿ ವಿಕಸನಗೊಂಡಿದೆ ಅಂತ ಪ್ರಧಾನಮಂತ್ರಿಯವರು ಕೂಡ ತಮ್ಮ ಭಾಷಣದಲ್ಲಿ ಹೇಳಿದ್ರು. ಅಂದ್ರೆ ಒಂದು ದಶಕದಲ್ಲಿ ಅಂದ್ರೆ ಕಳೆದಂತಹ 10 ವರ್ಷಗಳಲ್ಲಿ 400ರಿಂದ 2 ಲಕ್ಷಕ್ಕೂ ಅಧಿಕ ಸ್ಟಾರ್ಟ್ಅಪ್ಗಳು ಶುರುವಾಗಿರುವಂತದ್ದು ಭಾರತದಲ್ಲಿ. ಅದು ಕೂಡ ಸ್ಟಾರ್ಟ್ಅಪ್ ಇಂಡಿಯಾದ ಒಂದು ಪ್ರಭಾವವನ್ನ ಎತ್ತಿ ತೋರಿಸುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಬಂದಿದ್ರು. ಸೊ ಈ ಸ್ಟಾರ್ಟ್ಅಪ್ ಅಂದ್ರೆ ಏನು ಆಗಿದ್ರೆ ಅಥವಾ ಸ್ಟಾರ್ಟ್ಅಪ್ ಈ ಯೋಜನೆ ಬಗ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಸ್ಟಾರ್ಟ್ಅಪ್ ಅಂದ್ರೆ ಏನು ಅಂತಂದ್ರೆ ಭಾರತದಲ್ಲಿ ಕೇಂದ್ರ ಸ್ಥಾನವನ್ನ ಹೊಂದಿದ್ದು, ಅಂದ್ರೆ ಅದರ ಹೆಡ್ ಆಫೀಸ್ ಆಗಿರ್ಬೋದು ಅಥವಾ ಅದರ ಒಂದು ಕಂಪನಿಯ ನವೋದ್ಯಮದ ಒಂದು ಎಲ್ಲಿ ಶುರು ಆಗುತ್ತೆ ಅನ್ನುವಂಥದ್ದು ಭಾರತದಲ್ಲಿ ಕೇಂದ್ರ ಸ್ಥಾನವನ್ನ ಹೊಂದಿರಬೇಕು. ಸ್ಥಾಪನೆಗೊಂಡು 10 ವರ್ಷ ಪೂರ್ಣಗೊಳಿಸದಂತಹ ಹಾಗೂ 100 ಕೋಟಿಗಿಂತ ಕಡಿಮೆ ವಾರ್ಷಿಕ ವಹಿವಾಟನ್ನ ಹೊಂದಿರುವಂತಹ ಕಂಪನಿಗಳೇನಿರ್ತವೆ ಆ ಕಂಪನಿಗಳನ್ನ ನಾವು ಸ್ಟಾರ್ಟ್ಅಪ್ ಕಂಪನಿಗಳು ಅಂತ ಭಾವಿಸಲಾಗುತ್ತೆ. ಹೊಸ ಉತ್ಪನ್ನ ಅಂದ್ರೆ ನ್ಯೂ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಆಗಿರ್ಬೋದು, ಹೊಸ ಉತ್ಪನ್ನ ಅಥವಾ ಸೇವೆ ಅನ್ವೇಷಣೆ, ಅಭಿವೃದ್ಧಿ ಅಥವಾ ಪ್ರಗತಿಯ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವಂತಹ ಸಂಸ್ಥೆಗಳಿಗೆ ಹೆಚ್ಚಿನ ಒಂದು ಉತ್ತೇಜನ ಕೊಡುವಂತಹ ಈ ಉದ್ಯಮಗಳೇ ಸ್ಟಾರ್ಟ್ಅಪ್ ಉದ್ಯಮಗಳು. ಈ ಉದ್ಯೋಗ ಸೃಷ್ಟಿಯ ಜೊತೆಗೆ ಅಂದ್ರೆ ಸ್ಟಾರ್ಟ್ಅಪ್ ಉದ್ಯಮದಿಂದ ನವೋದ್ಯಮದಿಂದ ಉದ್ಯೋಗಗಳ ಸೃಷ್ಟಿಯ ಜೊತೆಗೆ ಉತ್ತಮ ಆದಾಯವನ್ನ ಹುಟ್ಟು ಹಾಕುವ ಒಂದು ಸಾಮರ್ಥ್ಯ ಹೊಂದಿರುವಂತಹ ಸಂಸ್ಥೆಗಳನ್ನು ಕೂಡ ನಾವು ಸ್ಟಾರ್ಟ್ಅಪ್ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಅಂದ್ರೆ ಈ ಕಂಪನಿಗಳು ಏನಿರ್ತವೆ, ಸ್ಟಾರ್ಟ್ಅಪ್ಗೆ ನಮಗೆ ಭಾರತದಲ್ಲಿ ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಅಂದ್ರೆ DPIIT ಅಂತ ನಾವೇನ್ ಕರಿತೀವಿ, ಆ ಒಂದು ಇಲಾಖೆಯವರು ವ್ಯಾಖ್ಯಾನಿಸಿರುವಂತೆ ಒಂದು ಕಂಪನಿ ಸ್ಟಾರ್ಟ್ಅಪ್ ಅಂತ ಕನ್ಸಿಡರ್ ಮಾಡ್ಬೇಕಂತ ಅಂದ್ರೆ ಅದರ ಏಜ್ ಬಂದು ಅಂದ್ರೆ ಶುರು ಮಾಡಿದ್ರಿಂದ ಇಲ್ಲಿವರೆಗೂ ಕೂಡ 10 ವರ್ಷಗಳು ದಾಟಿರಬಾರದು. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ 2023ರಲ್ಲಿ ಶುರು ಮಾಡಿದ್ದಾರೆ ಅಂತ ಅಂದ್ರೆ ಅದನ್ನ ನಾವು ಸ್ಟಾರ್ಟ್ಅಪ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಅದೇ ಒಂದು ಕಂಪನಿ 2013ರಲ್ಲಿ ಶುರು ಮಾಡಿದ್ರೆ ಇಲ್ಲಿ ಆಲ್ರೆಡಿ ಅದು ಶುರುವಾಗಿ 15 ವರ್ಷಗಳಾಗಿರೋದ್ರಿಂದಾಗಿ ನಾವು ಆ ಕಂಪನಿಯನ್ನ ನಾವು ಸ್ಟಾರ್ಟ್ಅಪ್ ಕಂಪನಿ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಅಂದ್ರೆ ಒಂದು ಕಂಪನಿ 10 ವರ್ಷದೊಳಗಿರಬೇಕು, ಶುರು ಮಾಡಿ 10 ವರ್ಷದೊಳಗಿರಬೇಕು. ಅಂಡ್ ಕಂಪನಿಯ ಟೈಪ್ಸ್ ಪ್ರಕಾರಗಳು ಯಾವ್ಯಾವ ರೀತಿ ಕಂಪನಿ ಪ್ರಕಾರ ಇರಬೇಕು ಅಂತ ಅಂದ್ರೆ ಖಾಸಗಿ ಲಿಮಿಟೆಡ್ ಕಂಪನಿ ಆಗಿರ್ಬೇಕು ಅಥವಾ ರಿಜಿಸ್ಟರ್ ಮಾಡಿರುವಂತಹ ನೋಂದಾಯಿತ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ನಾವೇನ್ ಕರಿತೀವಿ, ನೋಂದಾಯಿತ ಪಾಲುದಾರಿಕೆ ಸಂಸ್ಥೆಗಳಾಗಿರ್ಬೋದು ಅಥವಾ ಲಿಮಿಟೆಡ್ ರೆಸ್ಪಾನ್ಸಿಬಿಲಿಟಿ ಹೊಂದಿರುವಂತಹ ಪಾರ್ಟ್ನರ್ಶಿಪ್ಗಳಾಗಿರ್ಬೋದು. ಈ ಎಲ್ಲಾ ಕಂಪನಿಗಳು ಕೂಡ ಈ ಒಂದು ಕಂಪನಿಯ ಪ್ರಕಾರದಲ್ಲಿ ಬರ್ತವೆ. ಇನ್ನು ವಾರ್ಷಿಕ ವಹಿವಾಟು ನೋಡಿದ್ರೆ ಅದ್ರ ಸ್ಥಾಪನೆಯಾದ ನಂತರದಲ್ಲಿ ಒಂದು ಯಾವುದೇ ಹಣಕಾಸು ವರ್ಷಕ್ಕೆ ಅಂದ್ರೆ ಫಿನಾನ್ಸಿಯಲ್ ಇಯರ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಹಣಕಾಸು ವರ್ಷಕ್ಕೆ 100 ಕೋಟಿ ಮೀರದಂತಹ ಒಂದು ವಾರ್ಷಿಕ ವಹಿವಾಟನ್ನು ಕೂಡ ಅದು ಹೊಂದಿರಬೇಕಾಗತ್ತೆ. ಅಂದ್ರೆ ಆನ್ಯುವಲ್ ಟರ್ನ್ ಓವರ್ ಅಂತ ನಾವೇನ್ ಕರಿತೀವಿ, ಒಂದು ಕಂಪನಿ ಶುರು ಮಾಡಿದಾಗಿಂದ ವಾರ್ಷಿಕವಾಗಿ ಆನ್ಯುವಲಿ 100 ಕೋಟಿಯ ಒಂದು ವಹಿವಾಟನ್ನ ವಹಿಸಿರ್ಬೇಕಾಗಿರತ್ತೆ. ಅದ್ರ ಮೂಲ ಘಟಕ ಬಂದು ಇನ್ನೊಂದು ಮೂಲ ಘಟಕ ಅಂತ ಅಂದ್ರೆ ಯಾವುದೋ ಒಂದು ಕಂಪನಿ ಆಲ್ರೆಡಿ ಎಕ್ಸಿಸ್ಟೆಡ್ ಇರುತ್ತೆ, ಅದರ ಸಬ್ ಬ್ರಾಂಚ್ ಆಗಿ ಅಥವಾ ಅದರ ಒಂದು ಸಬಾರ್ಡಿನೇಟ್ ಅಥವಾ ಅದರ ಒಂದು ಇನ್ನೊಂದು ಕಂಪನಿಯಾಗಿ ಶುರು ಮಾಡಿದಂತ ಕಂಪನಿಗಳನ್ನು ನಾವು ಸ್ಟಾರ್ಟ್ಅಪ್ ಕಂಪನಿ ಅಂತ ಕರೆಯಲ್ಲ. ಅಂದ್ರೆ ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಉದ್ಯಮಗಳನ್ನ ವಿಭಜಿಸುವ ಅಥವಾ ಪುನರ್ನಿರ್ಮಿಸುವ ಮೂಲಕ ಏನು ಒಂದು ಘಟಕಗಳನ್ನ ಅಥವಾ ಏನು ನವೋದ್ಯಮ ಶುರು ಮಾಡ್ತೀವಿ ಅದನ್ನ ನವೋದ್ಯಮ ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ. ನವೋದ್ಯಮ ಅನ್ನುವಂಥದ್ದು ಹೊಸದಾಗೇನೆ ಶುರು ಆಗಿರುವಂತಹ ಒಂದು ಉದ್ಯಮವನ್ನ ನಾವು ನವೋದ್ಯಮ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಅದರ ಜೊತೆಗೆ ಇನೋವೇಟಿವ್ ಆಗಿರ್ಬೇಕು ಅಂಡ್ ಸ್ಕೇಲಬಲ್ ಆಗಿರ್ಬೇಕು. ಅದು ಕೊಡುವಂತಹ ಉತ್ಪನ್ನಗಳಾಗಿರ್ಬೋದು, ಪ್ರಕ್ರಿಯೆಗಳಾಗಿರ್ಬೋದು, ಸೇವೆಯ ಒಂದು ಅಭಿವೃದ್ಧಿ ಅಥವಾ ಸುಧಾರಣೆಯ ಒಂದು ಕೆಲಸವನ್ನ ಮಾಡ್ಬೇಕಾಗತ್ತೆ. ಆದಾಯ ಮತ್ತು ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಒಂದು ಸಾಮರ್ಥ್ಯವನ್ನ ಹೊಂದಿರುವಂತಹ ಸ್ಕೇಲಬಲ್ ವ್ಯವಹಾರ ಮಾದರಿಗಳನ್ನ ಹೊಂದಿರುವಂತಹ ಉದ್ಯಮಗಳನ್ನ ನಾವು ಸ್ಟಾರ್ಟ್ಅಪ್ ಅಂತನೂ ಕೂಡ ಕನ್ಸಿಡರ್ ಮಾಡಲಾಗುತ್ತೆ.
ಇನ್ನು ಈ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ಅಥವಾ ನೇಚರ್ ಎಕೋಸಿಸ್ಟಮ್ಸ್ ಅಂತ ನಾವೇನ್ ಕರಿತೀವಿ, ಇನ್ಕ್ಯುಬೇಟರ್ಸ್ ಗಳಾಗಿರ್ಬೋದು, ಸ್ಟಾರ್ಟ್ಅಪ್ ವೇಗವರ್ಧಕಗಳಾಗಿರ್ಬೋದು, ಸಾಹಸೋದ್ಯಮ ಬಂಡವಾಳಶಾಹಿಗಳು ಅಂತ ಕರಿತೀವಿ. ಅದು ಇವೆಲ್ಲವೂ ಕೂಡ ನಾವು ಈ ಒಂದು ಸ್ಟಾರ್ಟ್ಅಪ್ ಇಂಡಿಯಾದಲ್ಲೇ ನಾವು ಸ್ಟಾರ್ಟ್ಅಪ್ ಒಂದು ಒಳಗಡೆ ಇರುವಂತಹ ಒಂದು ಬರಬಹುದಾಗುತ್ತೆ. ಅಂಡ್ ಆಸ್ ಆಫ್ ನೋ ಭಾರತದಲ್ಲಿ ಈ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ನ ಕರೆಂಟ್ ಸ್ಟೇಟಸ್ ಏನಿದೆ, ಪ್ರಸ್ತುತ ಸ್ಥಿತಿಗತಿಗಳು ಏನಿದಾವೆ ಅಂತ ನೋಡ್ತಾ ಬಂದ್ರೆ, ಮುಖ್ಯವಾಗಿ ನಮ್ಮಲ್ಲಿ ಕ್ಷಿಪ್ರ ಬೆಳವಣಿಗೆ ಮತ್ತು ನಾವೀನ್ಯತಾ ಕೇಂದ್ರಗಳಾಗಿ ನಮಗೆ ಬದಲಾಗಿರೋದನ್ನು ಕೂಡ ನೀವು ನೋಡ್ತಾ ಬಂದಿರ್ತೀರಾ. ಯಾಕಂದ್ರೆ ನಾವು ಅವಾಗ್ಲೇ ಹೇಳಿದಾಗೆ 2016ರಲ್ಲಿ ಈ ಒಂದು ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಭಾರತದಲ್ಲಿ ಶುರುವಾಗಿದ್ದು. ಆವಾಗ ಶುರುವಾದಾಗ ಕೇವಲ ವಾರ್ಷಿಕವಾಗಿ 400 ಸ್ಟಾರ್ಟ್ಅಪ್ ಗಳಿದ್ದು, ಇಂದು ವಾರ್ಷಿಕವಾಗಿ ಅಥವಾ ಒಟ್ಟಾರೆಯಾಗಿ ಈಗ ಅದು ಎಷ್ಟಿದೆ ಅಂದ್ರೆ 2 ಲಕ್ಷಕ್ಕೂ ಅಧಿಕ ಸ್ಟಾರ್ಟ್ಅಪ್ ಗಳನ್ನ ಭಾರತ ಹೊಂದಿದೆ. ಅಂದ್ರೆ ಜಾಗತಿಕ ಮಟ್ಟದಲ್ಲಿ 3ನೇ ಅತಿ ದೊಡ್ಡ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಅನ್ನ ಹೊಂದಿರುವಂತಹ ರಾಷ್ಟ್ರವೂ ಕೂಡ ಭಾರತ ಆಗಿ ಹೊರಹೊಮ್ಮಿದೆ ಅನ್ನುವಂತ ಮಾತನ್ನ ನಾವು ನೋಡ್ಬೇಕಾಗತ್ತೆ. ಈ ಒಂದು ಸ್ಟಾರ್ಟ್ಅಪ್ ಅನ್ನುವಂಥದ್ದು ಮೋರ್ ಆಫ್ ಅ ಡಿಜಿಟಲೈಸೇಷನ್ ಅಥವಾ ಡಿಜಿಟಲೀಕರಣ ಅಂತ ನಾವೇನ್ ಕರಿತೀವಿ, ಅಂದ್ರೆ ಅಂತರ್ಜಾಲ ವ್ಯವಸ್ಥೆಯನ್ನ ಬಳಸಿಕೊಂಡು, ಸಾಮಾಜಿಕ ಮಾಧ್ಯಮಗಳನ್ನ ಬಳಸಿಕೊಂಡು ಡಿಜಿಟಲ್ ಆಗಿ ಇರುವಂತಹ ಒಂದು ಸೊಲ್ಯೂಷನ್ ಗಳನ್ನ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಹೆಚ್ಚು ಈ ನವೋದ್ಯಮಗಳು ಇರುವಂತದ್ದು. ಅಂಡ್ ಈ ನವೋದ್ಯಮಗಳು ಅಂತ ನಾವೇನ್ ಕರಿತೀವಿ, ಸ್ಟಾರ್ಟ್ಅಪ್ ಗಳು ಅಂತ ನಾವೇನ್ ಕರಿತೀವಿ, ಇದನ್ನ ಆದಷ್ಟು ಯಂಗ್ ಪರ್ಸನ್ಸ್ ಅಂದ್ರೆ ಯಂಗ್ ಜನರೇಷನ್ಸ್ ಏನಿದ್ದಾರೆ, 16 ಅಥವಾ 18ರಿಂದ ಹಿಡಿದು 40ರ ಒಂದು ಒಳಗಿರುವಂತಹ ಯುವ ಜನತೆ ಹೆಚ್ಚು ಈ ಒಂದು ಸ್ಟಾರ್ಟ್ಅಪ್ ಉದ್ಯಮದಲ್ಲಿ ಭಾಗವಹಿಸಿಕೊಂಡಿರುವಂತದ್ದು. ಅಂಡ್ ಈ ಸ್ಟಾರ್ಟ್ಅಪ್ ಗಳೇನಿದೆ ಇವರೆಲ್ಲವೂ ಕೂಡ ನಮಗೆ ಟೆಕ್ನಾಲಜಿ ಡ್ರಿವನ್ ಒಂದು ಸೊಲ್ಯೂಷನ್ಸ್ ಅಂತ ಕರಿತೀವಿ. ಅಂದ್ರೆ ತಂತ್ರಜ್ಞಾನದ ಮೂಲಕ ಶಕ್ತಗೊಂಡಂತಹ ಪರಿಹಾರಗಳನ್ನ ಒದಗಿಸುವಂತಹ ಒಂದು ಕೆಲಸವನ್ನು ಕೂಡ ಈ ಒಂದು ಸ್ಟಾರ್ಟ್ಅಪ್ ಉದ್ಯಮಗಳು ಮಾಡ್ತಾ ಇರುವಂತದ್ದು. ಅಂಡ್ ಮೆಟ್ರೋ ನಗರಗಳನ್ನ ಹೊರತುಪಡಿಸಿ ಕೂಡ ಸ್ಟಾರ್ಟ್ಅಪ್ ಇಂಡಿಯಾ ಅನ್ನುವಂಥದ್ದು, ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಅನ್ನುವಂಥದ್ದು ಇವತ್ತು ಭಾರತದ ಉದ್ದಗಲಕ್ಕೂ ಹರಡಿದೆ. ನಿಮ್ಗೆ ಹೇಳಿದಾಗ ಮೊದಲಾಗ್ಲೇ ಮೆಟ್ರೋ ಸಿಟೀಸ್ ಅಂತ ಬಂದಾಗ ಬೆಂಗಳೂರು ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಅಥವಾ ಹೈದರಾಬಾದ್, ಡೆಲ್ಲಿ, ಕೋಲ್ಕತ್ತಾ, ಮುಂಬೈ ಈ ರೀತಿಯಾದಂತಹ ಕಾಸ್ಮೋಪಾಲಿಟನ್ ಸಿಟೀಸ್ಗಳು. ಇದನ್ನ ಹೊರತುಪಡಿಸಿ ನಮ್ಮಲ್ಲಿ ಏನು ಸಿಟಿಗಳಿದಾವೆ ಅಥವಾ ಇವನ್ನು ಹೊರತುಪಡಿಸಿ ನಾವು 2ನೇ ಮತ್ತು 3ನೇ ದರ್ಜೆಯ ಸಿಟಿಗಳು, ಹಂತದ ಸಿಟಿಗಳು ಅಂತ ನಾವೇನ್ ಕರಿತೀವಿ, ಆ ನಗರಗಳಿಗೂ ಕೂಡ ಇಂದು ಭಾರತದಲ್ಲಿ ಸ್ಟಾರ್ಟ್ಅಪ್ ಉದ್ಯಮ ಹರಡಿದೆ ಅನ್ನುವಂಥದ್ದು ನಿಮ್ಗೆ ಕೂಡ ಗೊತ್ತಿರುತ್ತೆ. ಅಂಡ್ ಈ ಸ್ಟಾರ್ಟ್ಅಪ್ ಉದ್ಯಮದಲ್ಲಿ ಮಹಿಳೆಯರು ಕೂಡ ಉತ್ತಮ ಒಂದು ಪಾಲ್ದಾರಿಕೆಯನ್ನ, ಉತ್ತಮ ಒಂದು ಸ್ಥಾನವನ್ನ ಹೊಂದಿದ್ದಾರೆ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಬರ್ತೀವಿ. ಎಕನಾಮಿಕಲಿ ಪರಿಣಾಮವನ್ನು ಕೂಡ ಬೀರಿರುವಂತದ್ದು. ಅಂಡ್ ಕಳೆದ ದಶಕದಿಂದ ಈಚೆಗೆ ಸ್ಟಾರ್ಟ್ಅಪ್ ಇಂಡಿಯಾದಿಂದಾಗಿ ಅಥವಾ ಸ್ಟಾರ್ಟ್ಅಪ್ ಅನ್ನುವಂತಹ ಈ ಒಂದು ಯೋಜನೆಯಿಂದಾಗಿ ಭಾರತ ಏನೆಲ್ಲ ಸಾಧನೆ ಮಾಡಿದೆ ಅಂದ್ರೆ 2016ರಿಂದ 2026ರವರೆಗೆ ಅಂತ ನೋಡ್ತಾ ಬಂದ್ರೆ, ಭಾರತವು ವಿಶ್ವದ 3ನೇ ಅತಿ ದೊಡ್ಡ ನವೋದ್ಯಮ ಒಂದು ಪರಿಸರ ವ್ಯವಸ್ಥೆಯನ್ನ ಅಥವಾ ಎಕೋಸಿಸ್ಟಮ್ ಅನ್ನ ಹೊಂದಿದೆ ಅನ್ನುವಂಥದ್ದು. ಮೊದಲ ಸ್ಥಾನದಲ್ಲಿ US ಇರುವಂತದ್ದು, 2ನೇ ಸ್ಥಾನದಲ್ಲಿ ಚೀನಾ ಇರುವಂತದ್ದು. ಆ 2 ರಾಷ್ಟ್ರಗಳನ್ನು ಹೊರತುಪಡಿಸಿದರೆ ಭಾರತ 3ನೇ ಸ್ಥಾನದಲ್ಲಿ ಹೈಯೆಸ್ಟ್ ಈ ಒಂದು ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಅನ್ನ ಹೊಂದಿರುವಂತಹ ರಾಷ್ಟ್ರಗಳ ಸಾಲಿನಲ್ಲಿ ಭಾರತ ನಿಲ್ಲುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಆಸ್ ಆಫ್ ನೌ ಪ್ರಸ್ತುತ ಭಾರತದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅವಾಗ್ಲೇ ಹೇಳಿದಾಗೆ DPIIT ಅವರ ಒಂದು ಸಮೀಕ್ಷೆಯ ಪ್ರಕಾರ 2,09,000ಕ್ಕೂ ಹೆಚ್ಚು ನವೋದ್ಯಮಗಳು ಭಾರತದಲ್ಲಿ ಇದಾವೆ ಅನ್ನುವಂಥದ್ದು ಕೂಡ ಗೊತ್ತಿರಲಿ. 2 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು ಭಾರತದಲ್ಲಿ ಒಂದು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ ಅನ್ನುವಂಥದ್ದು. ಅದರ ಜೊತೆಗೆ 120ಕ್ಕೂ ಹೆಚ್ಚು ಯೂನಿಕಾರ್ನ್ಗಳನ್ನು ಕೂಡ ಹೊಂದಿದೆ. ಅವುಗಳು ಒಟ್ಟಾರೆಯಾಗಿ $350 ಬಿಲಿಯನ್ ಮೌಲ್ಯಮಾಪನವನ್ನ ಅಥವಾ ಒಂದು ಮೌಲ್ಯವನ್ನ ಹೊಂದಿದಾವೆ ಅನ್ನುವಂಥದ್ದು. ಅಂಡ್ ಉದ್ಯೋಗ ಸೃಷ್ಟಿ ಅಂಡ್ ಒಳಗೊಳ್ಳುವಿಕೆ, ಇನ್ಕ್ಲೂಸಿವಿಟಿ ಅಂತ ಕರಿತೀವಿ. ಅಂದ್ರೆ ಗಮನಾರ್ಹ ಗುಣಕ ಪರಿಹಾರಗಳೊಂದಿಗೆ ಅಥವಾ ಪರಿಣಾಮಗಳೊಂದಿಗೆ 21 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನ ಈ ಒಂದು ಸ್ಟಾರ್ಟ್ಅಪ್ ಅಥವಾ ನವೋದ್ಯಮಗಳು ಶುರು ಮಾಡಿದವೆ ಅನ್ನುವಂಥದ್ದು. ಅಂಡ್ ಈ ನವೋದ್ಯಮಗಳಲ್ಲಿ, ಈ ಸ್ಟಾರ್ಟ್ಅಪ್ ಗಳಲ್ಲಿ 45ಕ್ಕೂ ಹೆಚ್ಚು % ಮಾನ್ಯತೆ ಪಡೆದಂತಹ ನವೋದ್ಯಮಗಳು ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾರ್ಟ್ನರ್ಗಳನ್ನ ಅಂದ್ರೆ ಡೈರೆಕ್ಟರ್ಸ್ ಅಥವಾ ಪಾರ್ಟ್ನರ್ಸ್ ಗಳನ್ನ ಹೊಂದಿದವೆ ಅನ್ನುವಂಥದ್ದು. ಆ ಮೂಲಕ ದೇ ಆರ್ ವೆರಿ ಇನ್ಕ್ಲೂಸಿವ್ ಇನ್ ನೇಚರ್ ಅನ್ನುವಂಥದ್ದು. ಯಾಕಂದ್ರೆ ಇಷ್ಟು ದಿನ ನಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ದೊಡ್ಡ MNC ಗಳಲ್ಲಿ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಏನಾಗಿರುತ್ತೆ, ಬೋರ್ಡಿಂಗ್ ರೂಮ್ಸ್ ಅಥವಾ ಡೈರೆಕ್ಟರ್ಸ್ ಅಥವಾ ಪ್ಯಾನಲ್ ಆಫ್ ಡೈರೆಕ್ಟರ್ಸ್ ಎಲ್ಲರೂ ಕೂಡ ಪುರುಷ ಒಂದು ಸಾಮಾಜ್ಯ ಅಥವಾ ಪುರುಷರ ಒಂದು ಪ್ರಾಬಲ್ಯ ಹೆಚ್ಚಳ ಇರುತ್ತೆ. ಆದ್ರೆ ಈ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ಗಳಲ್ಲಿ ಅಥವಾ ಇತ್ತೀಚೆಗೆ ಶುರುವಾಗ್ತಿರುವಂತಹ ನವೋದ್ಯಮಗಳಲ್ಲಿ ಬರೋಬ್ಬರಿ 45% ಈ ನವೋದ್ಯಮಗಳಲ್ಲಿ, ಸ್ಟಾರ್ಟ್ಅಪ್ಗಳಲ್ಲಿ ಕನಿಷ್ಠ ಒಬ್ಬ ಮಹಿಳೆ
ಪಾಲುದಾರಳಾಗಿ ಅಥವಾ ನಿರ್ದೇಶಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂಡ್ ಭಾರತದಲ್ಲಿರುವಂತಹ ಒಟ್ಟಾರೆ 50% ಸ್ಟಾರ್ಟ್ಅಪ್ ಗಳೇನಿದಾವೆ ಅವೆಲ್ಲವೂ ಕೂಡ ಟೈರ್ 2 ಅಂಡ್ ಟೈರ್ 3 ಸಿಟಿಗಳಲ್ಲಿ. ಫಾರ್ ಎಕ್ಸಾಂಪಲ್ ಕರ್ನಾಟಕಕ್ಕೆ ಬಂದಾಗ ಟೈರ್ 2 ಅಂತ ಬಂದಾಗ ನಮ್ಗೆ ಈ ತುಮಕೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು. ಟೈರ್ 3 ಅಂತ ಬಂದಾಗ ಅದನ್ನು ಮೀರಿ ಹಿಂದುಳಿದಿರುವಂತಹ ಸಿಟಿಗಳು ಅಂದ್ರೆ ಮಂಗಳೂರು ಆಗಿರ್ಬೋದು ಅಥವಾ ತಾಲೂಕ್ ಲೆವೆಲ್ಗಳಲ್ಲಿ ಈ ರೀತಿಯಾದಂತಹ ನಗರಗಳಲ್ಲೂ ಕೂಡ ನಮ್ಗೆ ಇಂದಿಗೆ ನವೋದ್ಯಮ ಅನ್ನುವಂಥದ್ದು ವಿಶಾಲವಾಗಿ ಹರಡಿ ಬರ್ತೀವಿ. ಅಂಡ್ ಭಾರತದಲ್ಲಿ ಇಷ್ಟೆಲ್ಲ ಇದಾವೆ ಅಂದ್ರೆ ಎಕನಾಮಿಕ್ ವೈಸ್ ಸ್ಟಾರ್ಟ್ಅಪ್ ಇಂಡಿಯಾದಿಂದ ಆಗುವಂತಹ ಪರಿಣಾಮಗಳು ತುಂಬಾನೇ ಇದಾವೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೊದಲಿಗೆ ಒಂದು ಉದ್ಯೋಗ ಸೃಷ್ಟಿ ಆಗಿರ್ಬೋದು, ಇನ್ಕ್ಲೂಸಿವಿಟಿ ಆಗಿರ್ಬೋದು, ಅಥವಾ ಎಕನಾಮಿಕ್ ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ಅಂಡ್ ಮಲ್ಟಿಪಲ್ ಎಕನಾಮಿಕ್ ಡ್ರಿವನ್ ಅಥವಾ ಇಂಟರ್ನೆಟ್ ಡ್ರಿವನ್ ಸೊಲ್ಯೂಷನ್ಸ್ ಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಗೆ ಈ ನವೋದ್ಯಮದಿಂದ ಶುರು ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಈ ನವೋದ್ಯಮದಿಂದ ಉಂಟಾಗುವ ಅಥವಾ ನವೋದ್ಯಮ ಬೆಳೆಯೋದಿಕ್ಕೆ ಭಾರತ ಮತ್ತು ಈಗ ಆಲ್ರೆಡಿ ನಿಮ್ಗೆ ಅವಾಗಲೂ ಹೇಳಿದಾಗ ಭಾರತ 3ನೇ ಸ್ಥಾನದಲ್ಲಿದೆ. ಆದ್ರೂ ಕೂಡ 1ನೇ ಮತ್ತು 2ನೇ ಸ್ಥಾನದಲ್ಲಿರುವಂತಹ ರಾಷ್ಟ್ರಗಳು ಈ ಒಂದು ನವೋದ್ಯಮಕ್ಕೆ ಅಥವಾ ಸ್ಟಾರ್ಟ್ಅಪ್ ಗಳಿಗೆ ಕೊಡುವಂತಹ ಒಂದು ಪ್ರಾಶಸ್ತ್ಯವನ್ನ ಅಥವಾ ಒಂದು ಇಂಪಾರ್ಟೆನ್ಸ್ ಅನ್ನ ನೋಡಿದ್ರೆ ಭಾರತ ಇನ್ನೂ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನ ಇಂಪಾರ್ಟೆನ್ಸ್ ಅನ್ನ ಈ ನವೋದ್ಯಮಗಳಿಗೆ ಕೊಡಬೇಕಾಗಿರುತ್ತೆ. ಹಾಗಾದ್ರೆ ಈ ನವೋದ್ಯಮ ವ್ಯವಸ್ಥೆ ಅಥವಾ ನವೋದ್ಯಮ ಒಂದು ಎಕೋಸಿಸ್ಟಮ್ಸ್ ಭಾರತದಲ್ಲಿ ಎದುರಿಸ್ತಾ ಇರುವಂತಹ ಸವಾಲುಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ಸೀಮಿತ ಒಂದು ಆಳವಾದಂತಹ ತಂತ್ರಜ್ಞಾನದ ನಾವೀನ್ಯತೆ ಅಂತ ಕರಿತೀವಿ. ಅಂದ್ರೆ ಉತ್ಪನ್ನ ಆಧಾರಿತ ಮತ್ತು ಡೀಪ್ ಟೆಕ್ನಾಲಜಿ ವಲಯಗಳಲ್ಲಿ ಕನಿಷ್ಠ ಪ್ರಗತಿಯೊಂದಿಗೆ ಸೇವಾ ಆಧಾರಿತ ಮಾದರಿಗಳ ಮೇಲೆ ಗಮನವನ್ನ ಉಳಿದಿದೆ ಅನ್ನೋದಂದ್ರೆ ಕೆಲವು ಸೆಲೆಕ್ಟಿವ್ ಒಂದು ಸೆಕ್ಟರ್ಸ್ ಗಳ ಮೇಲೆ, ಸೆಲೆಕ್ಟಿವ್ ಸೊಲ್ಯೂಷನ್ಸ್ ಗಳ ಮೇಲೆ ಮಾತ್ರವೇ ನಮ್ಮಲ್ಲಿ ಸ್ಟಾರ್ಟ್ಅಪ್ ಗಳು ಹೆಚ್ಚು ಒಂದು ಪ್ರಾಶಸ್ತ್ಯವನ್ನ ಕೊಡ್ತಾ ಇದ್ದಾವೆ. ಅದು ತುಂಬಾ ವೈಡ್ ಅಥವಾ ಎಲ್ಲಾ ವಲಯಗಳಿಗೂ ಕೂಡ ಹರಡಿಲ್ಲ ಅನ್ನುವಂಥದ್ದು. ಅಂಡ್ ಇನ್ನೊಂದು ಫಿನಾನ್ಷಿಯಲ್ ಕನ್ಸ್ಟ್ರೈನ್ ಅಂತ ಕರಿತೀವಿ ಅಥವಾ ಹಣಕಾಸಿನ ನಿರ್ಬಂಧಗಳು. ಯಾಕಂದ್ರೆ ಈ ನವೋದ್ಯಮಗಳು ಅನ್ನುವಂಥದ್ದು ಯಾವಾಗ್ಲೂ ಕೂಡ ಅವು ಹೊಸದಾಗಿ ಶುರು ಮಾಡುವಂತಹ ವೆರಿ ಇನೋವೇಟಿವ್ ಟೆಕ್ನಾಲಜಿಯನ್ನ, ಇನೋವೇಟಿವ್ ಸೊಲ್ಯೂಷನ್ ಗಳನ್ನ ಹೊತ್ತು ತರೋದ್ರಿಂದಾಗಿ ಅವು ಕೆಲಸದಲ್ಲಿ ಸಕ್ಸೀಡ್ ಆಗಬಹುದು, ಸಕ್ಸೀಡ್ ಆಗದಲ್ಲೇ ಇರಬಹುದು. ಅಂತಹ ಉದ್ಯಮಗಳಿಗೆ ಹೆಚ್ಚು ಬಂಡವಾಳ ಹೂಡೋದಕ್ಕೆ ಯಾರು ಮುಂದೆ ಬರೋದಿಲ್ಲ. ಅಂಡ್ ಬ್ಯಾಂಕಿಂಗ್ ಗಳಲ್ಲೂ ಕೂಡ ಅಂತಹ ಒಂದು ಇದಕ್ಕೆ ಹೆಚ್ಚಿನ ಒಂದು ಬಂಡವಾಳವನ್ನ ಹೂಡದಲ್ಲೇ ಇರುವಂತಹ ಕೆಲಸವನ್ನು ಕೂಡ ನಮ್ಗೆ ಆಗ್ತಾ ಬಂದಿರುತ್ತೆ. ಸೊ ಹಣಕಾಸಿನ ಒಂದು ಸಮಸ್ಯೆಗಳು ಹೆಚ್ಚಿನ ಒಂದು ನಿರ್ಬಂಧವನ್ನ ನೋಡ್ತಾ ಇರುವಂತದ್ದು. ಇನ್ನೊಂದು ನಿಯಂತ್ರಕ ಅಡಚಣೆಗಳು ಅಂತ ಕರಿತೀವಿ. ಅಂದ್ರೆ ನಮ್ಮೆಲ್ಲ ಗೊತ್ತಿರೋ ಹಾಗೆ ಬ್ಯೂರೋಕ್ರಸಿ ಆಗಿರ್ಬೋದು, ರೆಡ್ ಟೇಪಿಸಮ್ ಆಗಿರ್ಬೋದು, ನಾವೆಲ್ಲ ತೆಗ್ದಾಕಿದೀವಿ ಅಂತ ನಾವ್ ಏನೇ ಅನ್ಕೊಂಡಿದ್ರು ಕೂಡ ಸ್ಟಿಲ್ ಅವೆಲ್ಲ ಈಗಲೂ ಕೂಡ ಭಾರತದಲ್ಲಿ ಒಂದು ನಿಯಂತ್ರಕ ಅಡಚಣೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಅಂಡ್ ಇನ್ನೊಂದು ಸ್ಕಿಲ್ ಗ್ಯಾಪ್ ಅಂತ ಕರಿತೀವಿ ಅಥವಾ ಕೌಶಲ್ಯದ ಅಂತರ ಅಂತ ಕರೆಯುವಂಥದ್ದು, ಅಥವಾ ಟ್ಯಾಲೆಂಟ್ ಗ್ಯಾಪ್ ಅಥವಾ ಟ್ಯಾಲೆಂಟ್ ಡೆಫಿಸಿಟ್ ಅನ್ನುವಂಥದ್ದು. ಅಂದ್ರೆ ಈ ಒಂದು ಪ್ರತಿಭೆಯ ಕೊರತೆ ಇರುವಂತದ್ದು. ಹೆಚ್ಚು ಜನ ಡಿಗ್ರಿಗಳನ್ನ ಪಡ್ಕೋತಾ ಇದೀವಿ ಹೊರತು ಅದಕ್ಕೆ ಆ ಡಿಗ್ರಿಯ ಒಂದು ಇದಾಗಿ ನಮ್ಮ ಯಾವಾಗಲೂ ಕೌಶಲ್ಯವನ್ನ ಅಥವಾ ಪ್ರತಿಭೆಯನ್ನ ನಾವು ಹೊಂದುತ್ತಾ ಇಲ್ಲ. ನಮ್ಮಲ್ಲಿ ಯಾವಾಗ್ಲೂ ಕೂಡ ಕೌಶಲ್ಯದ ಒಂದು ಕೊರತೆಯನ್ನ ಇರುವಂತದ್ದು. ಕೌಶಲ್ಯ ಇರುವಂತಹ ಯುವಜನತೆ ಆ ಫಾರಿನ್ ಕಂಟ್ರಿಗಳಿಗೆ, ವಿದೇಶಿಗಳಿಗೆ ಹೋಗಿ ನೆಲೆಸುವಂತಹ ಕೆಲಸಗಳು ಆಗ್ತಾ ಇರುವಂತದ್ದು. ದೆನ್ ಕಾರ್ಪೊರೇಟ್ ಆಡಳಿತದ ಸಮಸ್ಯೆಗಳಾಗಿರ್ಬೋದು. ಅಂದ್ರೆ ರೀಸೆಂಟ್ ಆಗಿ ನಮ್ಗೆ ಈ ಸ್ಟಾರ್ಟ್ಅಪ್ ಅಂತ ನಾವೇನ್ ಕನ್ಸಿಡರ್ ಮಾಡುವಂತಹ ಬೈಜೂಸ್ ಆಗಿರ್ಬೋದು, ಡನ್ಜೋ ಆಗಿರ್ಬೋದು, ಭಾರತ್ ಪೇ ಅಂತ ಕಂಪನಿಗಳು ಏನಾಗಿದೆ ಇತ್ತೀಚೆಗೆ ಅವು ಎಕನಾಮಿಕಲಿ ತೆಗೆದುಕೊಂಡಂತಹ ಕೆಲವು ನಕಾರಾತ್ಮಕವಾದಂತಹ ಪರಿಣಾಮಗಳಿಂದಾಗಿ ಅಥವಾ ಡಿಸಿಷನ್ಗಳಿಂದಾಗಿ ಹಣಕಾಸಿನ ದುರುಪಯೋಗ ಆಗಿರ್ಬೋದು ಅಥವಾ ವ್ಯವಹಾರದಲ್ಲಿ ನೈತಿಕತೆಯನ್ನ ಒಂದು ಸೋಲುಗಳು ಅಥವಾ ಅವಾಗ ತೆಗೆದುಕೊಂಡಂತಹ ಈ ತಪ್ಪುಗಳು, ನಿರ್ಧಾರಗಳೆಲ್ಲವೂ ಕೂಡ ನಮ್ಗೆ ಈ ಒಂದು ಎಕೋಸಿಸ್ಟಮ್ ಅನ್ನ ಅಥವಾ ಈ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ನ ಪ್ರಶ್ನಿಸುವಂತಹ ಒಂದು ದುಸ್ಥಿತಿ ಅಂತ ಅಂದ್ರೆ ನಮ್ಗೆ ತಪ್ಪಾಗಲಾರದು. ಭಾರತ ಕೂಡ ಇವನ್ನೆಲ್ಲ ಗಮನಿಸಿ ಬೇಕಾದಷ್ಟು ಒಂದು ಸೊಲ್ಯೂಷನ್ ಗಳನ್ನ ಅಥವಾ ಯೋಜನೆಗಳನ್ನ ತೆಗೆದುಕೊಳ್ತಾ ಬಂದಿದೆ. ಸ್ಟಾರ್ಟ್ಅಪ್ ಇಂಡಿಯಾ ಅನ್ನುವಂತಹ ಯೋಜನೆಯಡಿ ಸ್ಟಾರ್ಟ್ಅಪ್ ಗಳು ಸರ್ಕಾರದಿಂದ ಅನೇಕ ನೆರವನ್ನ ಪಡ್ಕೊಂಡಿರುವಂತದ್ದು. ಮುಖ್ಯವಾಗಿ ಆ ಸಂಸ್ಥೆ ಅಥವಾ ಕೈಗಾರಿಕೆಗಳು ಆಂತರಿಕ ವ್ಯಾಪಾರ ಸಂವರ್ಧನಾ ಇಲಾಖೆಯಿಂದ ಸ್ಟಾರ್ಟ್ಅಪ್ ಅಂತ ಗುರುತಿಸಿರ್ಬೇಕು. ಅಂದ್ರೆ ಯಾವುದೇ ಒಂದು ಕಂಪನಿ ಭಾರತದಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ಒಂದು ಯೋಜನೆಯಿಂದ ಏನಾದ್ರೂ ಪ್ರಯೋಜನಗಳನ್ನ ಪಡ್ಕೋಬೇಕು ಅಂತ ಅಂದ್ರೆ ಮುಖ್ಯವಾಗಿ DPIIT ಅವ್ರ ಕಡೆಯಿಂದ, ಅಂದ್ರೆ ಏನಂತ ನಾವೇನ್ ಕರಿತೀವಿ ಅಂದ್ರೆ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಸಂವರ್ಧನಾ ಇಲಾಖೆಯ, ಕೇಂದ್ರ ಸರ್ಕಾರದ ಸಂವರ್ಧನಾ ಇಲಾಖೆಯಿಂದ ಸ್ಟಾರ್ಟ್ಅಪ್ ಅನ್ನುವಂತಹ ರೆಕಗ್ನಿಷನ್ ಅನ್ನು ತೆಗೆದುಕೊಂಡಿರ್ಬೇಕಾಗತ್ತೆ. ಕನಿಷ್ಠ 6 ಕಾರ್ಮಿಕ ಮತ್ತು 3 ಪರಿಸರ ಕಾನೂನುಗಳ ಅನುಸರಣೆ ಬಗ್ಗೆ ಸ್ಟಾರ್ಟ್ಅಪ್ ಗಳೇ ಒಂದು ಸ್ವದೃಢೀಕರಣವನ್ನ ಕೊಡಬೇಕಾಗತ್ತೆ. ಈ ರೀತಿಯಾಗಿ ಒಂದಷ್ಟುಗಳು ಇರುತ್ತವೆ. ಇವೆಲ್ಲವನ್ನು ನಾವು ಮಾಡಿದ ನಂತರದಲ್ಲಿ ಅವಕ್ಕೆ ಏನು ಬೇಕು ಅಂದ್ರೆ ಸ್ಟಾರ್ಟ್ಅಪ್ ಪೇಟೆಂಟ್ ಅರ್ಜಿಯ ಒಂದು ಕ್ಷಿಪ್ರ ವಿಲೇವಾರಿ ಆಗಿರ್ಬೋದು, ಅಥವಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಥವಾ ಬೌದ್ಧಿಕ ಆಸ್ತಿ ಹಕ್ಕುಗಳ ರಕ್ಷಣೆಗೆ ಸರ್ಕಾರ ಒಂದು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವ
ಮಾಡುವಂತದ್ದು, ವಿನೂತನ ಆವಿಷ್ಕಾರಗಳಲ್ಲಿ ತೊಡಗಿರುವಂತಹ ಸ್ಟಾರ್ಟ್ಅಪ್ಗಳ ಅಭಿವೃದ್ಧಿ ಹಾಗೂ ಬೆಳವಣಿಗೆಗೆ ಕೇಂದ್ರ ಸರ್ಕಾರ 10,000 ಕೋಟಿ ರುಗಳನ್ನ ಮೀಸಲಿಟ್ಟಿರುವಂತದ್ದು. ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕು ಈ ಹಣವನ್ನ ನಿರ್ವಹಣೆ ಮಾಡ್ತಾ ಇದೆ. ಸಿಡ್ಬಿ ಅಂತ ನಾವೇನ್ ಕರಿತೀವಿ, ಅದು ಕೂಡ ನಮಗೆ ಈ ಒಂದು ಯೋಜನೆಯನ್ನ ಇದನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ತೆರಿಗೆಯ ಒಂದು ಪ್ರಯೋಜನಗಳು, ಟ್ಯಾಕ್ಸ್ ಅಲ್ಲಿ ಕನ್ಸೆಷನ್ ಅನ್ನು ಕೊಡುವಂತದ್ದು, ಸ್ಟಾರ್ಟ್ಅಪ್ ಗಳಿಗೆ 3 ವರ್ಷದಿಂದ 5 ವರ್ಷಗಳವರೆಗೆ ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನ ಕೊಡುವಂತದ್ದು. ಅಂದ್ರೆ ಅವರು ಗಳಿಸುವಂತಹ ಆದಾಯ ಏನಿರುತ್ತೆ, ಆದಾಯವನ್ನ ಕಂಪನಿ ಶುರುವಾಗಿ 3ರಿಂದ 5 ವರ್ಷಗಳವರೆಗೆ ಆದಾಯದಲ್ಲಿ ಯಾವುದೇ ರೀತಿಯಾದಂತಹ ಆದಾಯ ತೆರಿಗೆ ಅಥವಾ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟದಲ್ಲೇ ಇರುವಂತದ್ದು. ಯಾಕಂದ್ರೆ ಈ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟದಲ್ಲೇ ಇರೋದ್ರಿಂದಾಗಿ ಅವರು ಬರುವಂತಹ ಆದಾಯವನ್ನ ಇನ್ನು ಹೆಚ್ಚು ಹೂಡಿಕೆಯನ್ನ ಮಾಡೋದಕ್ಕೆ, ಅವ್ರು ಇನ್ನು ಕಂಪನಿಗಳನ್ನ ಇನ್ನು ಎಕ್ಸ್ಪಾನ್ಷನ್ ಅನ್ನ ಮಾಡೋದಕ್ಕೆ, ವಿಸ್ತರಿಸೋದಕ್ಕೆ ಹೆಚ್ಚು ಅವರಿಗೆ ಅನುಕೂಲವಾಗಲಿ ಅನ್ನುವಂತಹ ನಿರ್ಧಾರಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಮಾಡಿದವೆ ಅಂತಾನೆ ಹೇಳ್ಬೇಕಾಗತ್ತೆ. ಅಂಡ್ ಸರ್ಕಾರ ತೆಗೆದುಕೊಂಡಿರುವಂತಹ ಬೆಂಬಲಗಳು ಯಾವ್ಯಾವ ಇನಿಷಿಯೇಟಿವ್ಸ್ ಯಾವ್ಯಾವ ಅಂತ ನೋಡ್ತಾ ಬಂದಾಗ, ಸ್ಟಾರ್ಟ್ಅಪ್ ಇಂಡಿಯಾ 2016ರಲ್ಲಿ ನವೋದ್ಯಮವನ್ನ ಬೆಂಬಲಿಸೋದಕ್ಕೋಸ್ಕರ ಅಥವಾ ಈ ಒಂದು ಭಾರತದಲ್ಲಿ ನವೋದ್ಯಮ ಅನ್ನುವಂತಹ ಒಂದು ಎಕೋಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ಅತ್ಯಮೂಲ್ಯವಾದಂತಹ ಒಂದು ಯೋಜನೆ ಯಾವುದು ಅಂತ ಅಂದ್ರೆ ಅದು ಸ್ಟಾರ್ಟ್ಅಪ್ ಇಂಡಿಯಾ 2016ರಲ್ಲಿ ಶುರು ಆಗಿದ್ದು. ಆ ನಂತರದಲ್ಲಿ ಸ್ಟಾರ್ಟ್ಅಪ್ ಗಳಿಗೆ ಫಂಡ್ ಅಂತ ಕರೀತಾರೆ, ಅಂದ್ರೆ ನಿಧಿಗಳ ನಿಧಿ ಅನ್ನುವಂತಹ ಒಂದು ಯೋಜನೆಯನ್ನು ಶುರು ಮಾಡಿದ್ದು. ಆ ಮೂಲಕ ಒಂದು ಫಂಡ್ ಗಳನ್ನ ಅವಕ್ಕೆ ಒದಗಿಸುವಂತ ಕೆಲಸಗಳಾಗಿರ್ಬೋದು. ಇನ್ನೊಂದು ಅಟಲ್ ಇನೋವೇಷನ್ ಮಿಷನ್ ಮತ್ತು ಫಂಡ್ ಅನ್ನುವಂಥದ್ದು. ಎಲ್ಲಾ ವೇರಿಯಸ್ ಡಿಪಾರ್ಟ್ಮೆಂಟ್ ಗಳೇನಿದಾವೆ, ಸೆಕ್ಷನ್ಸ್ ಗಳೇನಿದಾವೆ, ಅವುಗಳೆಲ್ಲವೂ ಕೂಡ ನಾವೀನ್ಯತೆಯನ್ನ ಅಂದ್ರೆ ನ್ಯೂ ಟೆಕ್ನಾಲಜಿಗಳನ್ನ ಬೆಳೆಸೋದಕ್ಕೆ ಮೂಲಸೌಕರ್ಯ ಮತ್ತು ಆರ್ಥಿಕ ಬೆಂಬಲವನ್ನು ನೀಡುವಂತಹ ಕೆಲಸಗಳಾಗಿರ್ಬೋದು. ಇನ್ನೊಂದು ಸಮೃದ್ಧ ಅನ್ನುವಂತಹ ಒಂದು ಯೋಜನೆ 2021ರಲ್ಲಿ ಇದನ್ನ ತರಲಾಗಿದೆ. 4 ವರ್ಷಗಳಲ್ಲಿ 99 ಕೋಟಿ ವೆಚ್ಚದಲ್ಲಿ 300ಕ್ಕೂ ಹೆಚ್ಚು ಸಾಫ್ಟ್ವೇರ್ ಸ್ಟಾರ್ಟ್ಅಪ್ ಗಳನ್ನ ಬೆಂಬಲಿಸುವ ಗುರಿಯನ್ನ ಹೊಂದಿದ್ದು, ಪ್ರತಿ ಸ್ಟಾರ್ಟ್ಅಪ್ಗೆ 40 ವರ್ಷದವರೆಗೂ ಕೂಡ ಬಂಡವಾಳವನ್ನ ಈ ಒಂದು ಯೋಜನೆ ಒದಗಿಸ್ತಾ ಬಂದಿದೆ ಅನ್ನುವಂತ ನಾವು ನೋಡ್ತಾ ಬಂದಿರ್ತೀವಿ. ಭಾರತದಲ್ಲಿ ಈ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನ ಬಲಪಡಿಸೋದಕ್ಕಿರುವಂತಹ ತಂತ್ರಗಳು ಯಾವ್ಯಾವು, ಯಾವ ಒಂದು ಅಂಶಗಳನ್ನ ಈ ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಅಳವಡಿಸ್ಕೊಂಡ್ರೆ ನಮ್ಮಲ್ಲಿ ಈ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನ ನಾವು ಇನ್ನೂ ಹೆಚ್ಚಳ ಮಾಡಬಹುದು ಅಂತ ನೋಡ್ತಾ ಬಂದ್ರೆ, ನಮ್ಗೆ ಡೀಪ್ ಟೆಕ್ ನಾವೀನ್ಯತೆಯನ್ನ ಹೆಚ್ಚಳ ಮಾಡುವಂತದ್ದು. ಅಂದ್ರೆ ಈ ಭಾರತದಲ್ಲಿ ನಾವೀನ್ಯತೆ ನಿಧಿ ಅಂತ ನಾವೇನ್ ಕರಿತೀವಿ, ಅದ್ರ ಮೂಲಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಆಗಿರ್ಬೋದು, ಬಯೋಟೆಕ್ ಆಗಿರ್ಬೋದು, ಸ್ಮಾರ್ಟ್ ಟೆಕ್ ಗಳಾಗಿರ್ಬೋದು, ಇಂಧನ ಸ್ಟಾರ್ಟ್ಅಪ್ ಗಳಾಗಿರ್ಬೋದು, ಇವುಗಳನ್ನು ಹೆಚ್ಚು ಬಂಡವಾಳ ಹೆಚ್ಚು ಬೆಂಬಲಿಸುವಂತದ್ದು, ಬಂಡವಾಳದ ಒಂದು ಪ್ರವೇಶವನ್ನ ಹೆಚ್ಚಿಸುವಂತದ್ದು, ಆಕ್ಸೆಸ್ ಫಂಡ್ ಗಳಿಗೆ ಅಥವಾ ಇನ್ವೆಸ್ಟ್ಮೆಂಟ್ ಗೆ ಹೆಚ್ಚು ಆಕ್ಸೆಸ್ ಅನ್ನು ಕೊಡುವಂತದ್ದು, ಸರ್ಕಾರಗಳ ಮೂಲಕ ಅಥವಾ ಬ್ಯಾಂಕ್ಗಳ ಮೂಲಕ ಹೆಚ್ಚು ಅವರಿಗೆ ಬಂಡವಾಳವನ್ನ ಒದಗಿಸುವಂತಹ ಕೆಲಸಗಳು ಆಗ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ನಿಯಮಗಳನ್ನ, ರೂಲ್ಸ್ ಗಳೇನಿರ್ತವೆ, ರೆಗ್ಯುಲೇಷನ್ಸ್ ಗಳಿರ್ತವೆ, ಅವನ್ನ ಸಿಂಪ್ಲಿಫಿಕೇಶನ್ ಅನ್ನ ಮಾಡುವಂತಹ ಕೆಲಸಗಳನ್ನ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಮಾಡ್ಬೇಕಾಗತ್ತೆ. ದೆನ್ ಮುಖ್ಯವಾಗಿ ಇನ್ನೊಂದು ಆಗ್ಬೇಕಾಗಿರುವಂತದ್ದು ಸ್ಕಿಲ್ ಡೆವಲಪ್ಮೆಂಟ್ಗೆ, ಅಂದ್ರೆ ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚು ಹೂಡಿಕೆಯನ್ನ ಮಾಡುವಂತದ್ದು. ನಮ್ಗೆಲ್ಲ ಗೊತ್ತಿರೋ ಹಾಗೆ ಇಂದಿನ ಶಾಲಾ ಕಾಲೇಜುಗಳಲ್ಲಿ ಕೊಡ್ತಾ ಇರುವಂತಹ ಎಜುಕೇಶನ್ ಏನಿದೆ, ಕೇವಲ ಒಬ್ಬ ಎಂಪ್ಲಾಯಿಯನ್ನ ತಯಾರು ಮಾಡುವಂತಹ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಹೊಂದಿರುವಂತದ್ದು. ನಾವು ಎಂಪ್ಲಾಯರ್ ಆಗಿ ಅಂದ್ರೆ ಉದ್ಯೋಗಿ ಆಗೋದಿಕ್ಕೆ ಮಾತ್ರ ನಮ್ಮನ್ನ ತಯಾರು ಮಾಡ್ತಿದ್ದೇವೆ ಹೊರತು ಉದ್ಯೋಗದಾತರನ್ನಾಗಿ ಮಾಡೋದಕ್ಕೆ ನಮ್ಮನ್ನ ತಯಾರು ಮಾಡ್ತಾ ಇಲ್ಲ. ಅದರಿಂದಾಗಿ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲೇ ಆದಷ್ಟು ನಾವು ಅವರಿಗೆ ಹೆಚ್ಚು ಸ್ಕಿಲ್ ಗಳನ್ನ ಕೊಡುವಂತದ್ದು ಅಥವಾ ಪ್ರತಿಭೆಯನ್ನ ಹೆಚ್ಚು ಅವರಲ್ಲಿ ನಾವು ಬೆಳೆಸುವಂತಹ ಕೆಲಸಗಳನ್ನ ಮಾಡ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ಪ್ರಾದೇಶಿಕ ಸ್ಟಾರ್ಟ್ಅಪ್ ಹಬ್ ಗಳನ್ನ ಅಭಿವೃದ್ಧಿ ಪಡಿಸುವಂತದ್ದು. ಸ್ಟಾರ್ಟ್ಅಪ್ ಹಬ್ ಗಳಂತ ಬಂದಾಗ ನಿಮ್ಗೆಲ್ಲ ಗೊತ್ತಿರ ಕೆಲವು ಏರಿಯಾಗಳು ತುಂಬಾನೇ ಫೇಮಸ್ ಆಗಿರ್ತವೆ ಸ್ಟಾರ್ಟ್ಅಪ್ ಗಳನ್ನ ಇದು ಮಾಡೋದಕ್ಕೆ. ಭಾರತದಲ್ಲಿ ನೋಡ್ತಾ ಬಂದಾಗ ಮುಖ್ಯವಾಗಿ ಬೆಂಗಳೂರನ್ನ ಸ್ಟಾರ್ಟ್ಅಪ್ ಹಬ್ ಅಥವಾ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಾನೆ ಕರಿತಾ ಬರ್ತೀವಿ. ಯಾಕಂದ್ರೆ ಬೆಂಗಳೂರಿನಲ್ಲಿ ಭಾರತದಲ್ಲಿ ಇರುವಂತಹ ಒಟ್ಟಾರೆ ಸ್ಟಾರ್ಟ್ಅಪ್ ಗಳಲ್ಲಿ 30ರಿಂದ 40% ಅಷ್ಟು ಸ್ಟಾರ್ಟ್ಅಪ್ ಗಳು ಕೇವಲ ಬೆಂಗಳೂರು ಒಂದೇ ನಗರದಲ್ಲಿ ಇದೆ. ಸೊ ಅದರಿಂದಾಗಿ ಯಾಕಂದ್ರೆ ಇಲ್ಲಿರುವಂತಹ ಕೆಲವು ಅನುಕೂಲಕರವಾದಂತಹ ನಮ್ಮ ಫೆಸಿಲಿಟೀಸ್ ಏನಿರ್ತವೆ, ಸೌಕರ್ಯಗಳೇನಿರ್ತವೆ, ಅವು ಹೆಚ್ಚು ಕಂಪನಿಗಳು ಇಲ್ಲಿ ಬಂದು ನಿಲ್ಸೋದಿಕ್ಕೆ, ಅಂದ್ರೆ ಮಾರ್ಕೆಟ್ ಆಕ್ಸೆಸ್ ಆಗಿರ್ಬೋದು ಅಥವಾ ಬ್ಯಾಂಕಿಂಗ್ ಅಥವಾ ಆಕ್ಸೆಸ್ ಆಗಿರ್ಬೋದು, ಕಸ್ಟಮರ್ಸ್ ಸರ್ವಿಸ್ ಗಳಾಗಿರ್ಬೋದು, ಅಥವಾ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು, ಟ್ಯಾಕ್ಸ್ ಕನ್ಸೆಷನ್ ಗಳಾಗಿರ್ಬೋದು, ಈ ರೀತಿಯಾದಂತಹ ಕೆಲವು ಸೌಕರ್ಯಗಳಿಂದಾಗಿ ಹೆಚ್ಚು ಭಾರತದಲ್ಲೇನೆ ಈ ಒಂದು ಕೈಗಾರಿಕೆಗಳು ಅದನ್ನು ಕೂಡ ಬೆಂಗಳೂರಲ್ಲಿ ನೆಲೆಸಿರುವಂತದ್ದು. ಸೊ ಇದೇ ರೀತಿನಲ್ಲಿ ಹೆಚ್ಚು ನಾವು ಸ್ಟಾರ್ಟ್ಅಪ್ ಹಬ್ ಗಳನ್ನ ನೀವು ಹೈದರಾಬಾದ್ ಅನ್ನು ಕೂಡ ನೋಡ್ಬೋದು ಆ ರೀತಿಯಲ್ಲಿ. ಯಾಕಂದ್ರೆ ಬೆಂಗಳೂರನ್ನು ಕೂಡ ಈಗ ಮೀರಿಸುವಂತಹ ಮಟ್ಟಕ್ಕೆ ಹೈದರಾಬಾದ್ ಸ್ಟಾರ್ಟ್ಅಪ್ ಹಬ್ ಆಗಿ ನಡೀತಾ ಬಂದಿದೆ. ಅಂಡ್
ಮೂಲ ಸೌಕರ್ಯಗಳನ್ನ ಹೆಚ್ಚು ಸುಧಾರಿಸುವಂತದ್ದು, ಜಾಗತಿಕ ಪ್ರತಿಭೆಗಳನ್ನ, ಗ್ಲೋಬಲ್ ಟ್ಯಾಲೆಂಟ್ ಅಂತ ನಾವೇನ್ ಕರಿತೀವಿ, ಟ್ಯಾಲೆಂಟ್ ಗಳನ್ನ ಹೆಚ್ಚು ಬಳಸ್ಕೊಳ್ಳುವಂತ ಕೆಲಸಗಳಾಗಬೇಕಾಗಿರುತ್ತೆ. ಆಡಳಿತ ಮತ್ತು ಪಾರದರ್ಶಕತೆಯನ್ನು ತರುವಂತದ್ದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಫೀಸ್ಗಳು ಹೆಚ್ಚು ಹೆಚ್ಚು ಲಂಚಕ್ಕೆ, ಬ್ರೈಬ್ಗಳಿಗೆ ಅವರಿಗೆ ಡಿಮಾಂಡ್ ಮಾಡೋದನ್ನ ನಾವು ಅಲ್ಲಿ ಕೇಳಿರ್ತೀವಿ. ಈ ರೀತಿಯಾದಂತಹ ತಪ್ಪು ಆಗುವಂತಹ ಕ್ರಮಗಳನ್ನು ನಾವು ಆದಷ್ಟು ತಡೆಗಟ್ಟುವಂತ ಕೂಡ ಆಗ್ತಾ ಬರಬೇಕಾಗತ್ತೆ. ಈ ಮೂಲಕ ನಮ್ಮಲ್ಲಿ ಭಾರತದಲ್ಲಿ ಒಂದು ಸ್ಟಾರ್ಟ್ಅಪ್ ಏನು ಅನ್ನುವಂತಹ ಅಥವಾ ಈ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ಸ್ ನಮ್ಮಲ್ಲಿ ಬೆಳೆಸ ಬರಬೇಕಾಗತ್ತೆ. ಅಂಡ್ ಸ್ಟಾರ್ಟ್ಅಪ್ ಅನ್ನುವಂಥದ್ದು ನಮ್ಗೆ ಯಾಕೆ ಇಂಪಾರ್ಟೆಂಟ್ ಅನ್ನೋದು ಇಷ್ಟೆಲ್ಲ ಹೇಳಿದ್ವಿ. ಸ್ಟಾರ್ಟ್ಅಪ್ ಅನ್ನುವಂಥದ್ದು ಈ ಯುವಜನತೆ ಏನಿದೆ ಭಾರತದಲ್ಲಿ, ನಾವೇನು ಯಂಗ್ ಜನರೇಷನ್ ಅಂತ ಕರಿತೀವಿ, ಅವ್ರಿಗೆ ಹೆಚ್ಚು ಒಂದು ಉದ್ಯಮವನ್ನ ಆರಂಭಿಸೋದಿಕ್ಕೆ, ಆರ್ಥಿಕತೆಯ ಒಂದು ಬೆಳವಣಿಗೆ ಕೊಡುಗೆಯನ್ನ ಕೊಡೋದಿಕ್ಕೆ, ಆ ಮೂಲಕ ಜನರ ಆದಾಯ ಆಗಿರ್ಬೋದು ಅಥವಾ ಉದ್ಯೋಗ ಸೃಷ್ಟಿ ಆಗಿರ್ಬೋದು, ಇವೆಲ್ಲವೂ ಕೂಡ ಶುರು ಮಾಡೋದಿಕ್ಕೆ ಹೆಚ್ಚು ಸಹಕಾರಿ ಆಗಿರ್ತವೆ. ಅಂಡ್ ಸ್ಟಾರ್ಟ್ಅಪ್ ಗಳನ್ನುವಂಥದ್ದು ನೆಸೆಸಿಟಿ ಆಗಿರುತ್ತೆ. ಮುಂದಿನ ಜಾಯಮಾನದ ಅಥವಾ ಮುಂದಿನ ತಲೆಮಾರುಗಳ ಒಂದು ಅಭಿವೃದ್ಧಿಗೆ ಸ್ಟಾರ್ಟ್ಅಪ್ ಅನ್ನೋದು ತುಂಬಾನೇ ಬೇಕಾಗಿರುತ್ತೆ. ಇದಿಷ್ಟು ಸ್ಟಾರ್ಟ್ಅಪ್ ಇಂಡಿಯಾಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋಗಳಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.